ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಒಂದು ಒಳ್ಳೆ ರೆಸಿಪಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನೋಡಿ, ಇದು ಬಾಳೆ ದಿಂಡು. ನಿಮ್ಗೆ ಗೊತ್ತಿರುತ್ತೆ ಬಾಳೆ ದಿಂಡಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ. ನೀವು ಸಾಂಬಾರು ಮಾಡೋಕ್ಕೆ ಯೂಸ್ ಮಾಡ್ತೀರಾ, ಪಲ್ಯ ಮಾಡಿರ್ತೀರಾ ಎಷ್ಟೋ ಜನ. ಬಟ್ ಸಾಂಬಾರು ಪಲ್ಯ ಎಲ್ಲ ಚಿಕ್ಕ ಮಕ್ಕಳೆಲ್ಲ ತಿನ್ನಲ್ಲ, ಕೆಲವರು ದೊಡ್ಡವರು ತಿನ್ನಲ್ಲ. ಅಂಥವರಿಗೆ ಒಂದು ಒಳ್ಳೆ ರೆಸಿಪಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದೇನು ರೆಸಿಪಿ ಅಂದರೆ ಬಾಳೆ ದಿಂಡಿನ ದೋಸೆ. ನಿಜವಾಗ್ಲೂ ಅವ್ರಿಗೆ ಗೊತ್ತೇ ಆಗಲ್ಲ ಇದು ಬಾಳೆ ದಿಂಡಿನಿಂದ ಮಾಡಿದೆ ಅಂತ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನೋಡಿ, ಇದು ಇಷ್ಟು ದೊಡ್ಡ ಬಾಳೆ ದಿಂಡು ಇಟ್ಕೊಂಡಿದ್ದೀನಿ. ಸರಿ, ನಮ್ಮ ಯಜಮಾನರು ಊರಿಗೆ ಹೋಗಿದ್ರು, ಅಲ್ಲಿ ಬಾಳೆ ಗೊನೆ ಬಿಟ್ಟಿದ್ದು ಕಟ್ ಮಾಡಿದ್ರಂತೆ. ಸೊ ಹಾಗಾಗಿ ತೊಗೊಂಬಂದಿದ್ರು. ನೋಡಿ, ಇಷ್ಟು ದೊಡ್ಡ ಬಾಳೆ ದಿಂಡನ್ನು ಈ ಥರ ಅದರ ನಾರೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೋಬೇಕು. ತೊಳೆದು ಕಟ್ ಮಾಡಿ ಇಟ್ಕೋಬೇಕು. ಒಂದು ಪ್ಲೇಟ್ ಫುಲ್ ಇದೆ ನೋಡಿ, ಅಷ್ಟು ದೊಡ್ಡ ಬಾಳೆ ದಿಂಡಲ್ಲಿ ಇಷ್ಟು ಸಿಗುತ್ತೆ ಚೆನ್ನಾಗಿದ್ದರೆ. ಸೊ ಹಾಗಾಗಿ ನೋಡಿ, ಈ ಥರ ಒಂದು ಪ್ಲೇಟ್ ಬಾಳೆ ದಿಂಡಿಗೆ ನಾನು 3 ಪಾವು ಅಕ್ಕಿ, ದೋಸೆ ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ. ಒಂದು 7ರಿಂದ 8 ಗಂಟೆ ನೆನಿಬೇಕು ದೋಸೆ ಅಕ್ಕಿ. 3 ಪಾವು ಅಷ್ಟು ಬಾಳೆ ದಿಂಡಿಗೆ ಬೇಕಾಗುತ್ತೆ. ಆಮೇಲೆ ಒಂದು ಚಿಕ್ಕ ಕಡಿಯಷ್ಟು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದು, ಒಂದು ಬಟ್ಲು ಅಳ್ತೇನೋ ಅಂತಲೂ ಅನ್ಕೋಬೋದು, ಇಲ್ಲಾಂದರೆ ಒಂದು ಚಿಕ್ಕ ತೆಂಗಿನಕಾಯಿದು ಅರ್ಧ ಭಾಗ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇಷ್ಟೇ ಐಟಮ್ ಬೇಕಾಗೋದು ಈ ದೋಸೆ ಮಾಡೋಕ್ಕೆ. ಹೇಗೆ ರುಬ್ಬಬೇಕು ಅಂತ ನಾನು ತೋರಿಸ್ತೀನಿ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನೆನೆಸಿರೋ ಅಂಥ ಅಕ್ಕಿ, ದೋಸೆ ಅಕ್ಕಿ ಏನಿದೆ ಅದನ್ನು ಅರ್ಧದಷ್ಟು ಹಾಕ್ಕೋಬೇಕು. ಅರ್ಧ ಹಾಕ್ಕೊಂಡು ಅದಕ್ಕೆ ಬಾಳೆದಿಂಡು, ಇನ್ನರ್ಧ ಬಾಳೆದಿಂಡು ಹಾಕ್ಕೋಬೇಕು. ಬಾಳೆದಿಂಡು ಹಾಕ್ಕೊಂಡು ತೆಂಗಿನಕಾಯಿ ತುರಿ ಇತ್ತಲ್ಲ ಅದನ್ನು ಸ್ವಲ್ಪ ಹಾಕಬೇಕು. ನೋಡಿ, ಮಿಕ್ಸಿಲಿ ರುಬ್ಬಬೇಕಾದ್ರೆ ಒಂದೇ ಸತಿಗೆ ನೀವು ರುಬ್ಬಕ್ಕಾಗಲ್ಲ, ಪ್ಯಾಚ್ ವೈಸ್ ರುಬ್ಬಬೇಕಾಗುತ್ತೆ. ಬೇಕಂದರೆ ನೀವು ಇದನ್ನೇ ಗ್ರೈಂಡರಲ್ಲಿ ಕೂಡ ಮಾಡ್ಕೋಬೋದು. ಬಾಳೆದಿಂಡು, ಅಕ್ಕಿ, ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ರಲ್ಲಿ ರುಬ್ಕೋಬೋದು. ನೋಡಿ, ನೀರು ಹಾಕ್ಕೊಂಡು ಅದು ನುಣ್ಣಗೆ, ಬಾಳೆ ದಿಂಡದು ಒಂದು ಪೀಸು ಸಿಗಬಾರ್ದು, ಅಷ್ಟು ನುಣ್ಣಗೆ ರುಬ್ಬಿಟ್ಟು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದು ಪೀಸು ಇರಬಾರ್ದು. ಅಕ್ಕಿ ಹೆಂಗೂ ಬೇಗನೆ ಸಣ್ಣ ಆಗುತ್ತೆ, ಬಟ್ ಬಾಳೆ ದಿಂಡು ಹಾಕಿರೋದ್ರಿಂದ ಸ್ವಲ್ಪ ಕದು ಅಂದರೆ ಸ್ವಲ್ಪ ಅದು ನಾರಿನಾಂಶ ಜಾಸ್ತಿ ಅಲ್ವಾ ಬಾಳೆ ದಿಂಡಲ್ಲಿ. ಹಾಗಾಗಿ ನೋಡಿ, ನಾನು 2 ಬ್ಯಾಚು ರುಬ್ಬಿ ಹಾಕ್ಕೊಂಡೆ. ಇದು ಲಾಸ್ಟ್ ಬ್ಯಾಚು. ಇವಾಗ ಇದಕ್ಕೆ ಮಿಕ್ಕಿರೋ ಅಂಥ ಬಾಳೆ ದಿಂಡು, ಅಕ್ಕಿ ಮತ್ತು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಒಂದು ಸತಿ ನೀಟಾಗಿ ರುಬ್ಬಿ, ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಬಬೇಕು. ನಾನು ಹೇಳ್ದಂಗೆ ಮಿಕ್ಸಿಲಿ ಮಾಡ್ಕೊಳ್ಳೋರು ಈ ಥರ ಬ್ಯಾಚ್ ವೈಸ್ ಮಾಡ್ಕೊಳ್ಳಿ. ಲಾಸ್ಟ್ ಬ್ಯಾಚಲ್ಲಿ ಉಪ್ಪು ಹಾಕ್ಕೊಂಡ್ರೆ ಆಗುತ್ತೆ. ಇಲ್ಲಾಂದರೆ ಗ್ರೈಂಡ್ರಲ್ಲಿ ಮಾಡ್ಕೊಳ್ಳೋರು ಎಲ್ಲನೂ ಒಟ್ಟಿಗೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬಿಟ್ಟು ನೀವು ನುಣ್ಣಗೆ ರುಬ್ಬಬೇಕು. ನುಣ್ಣಗೆ ರುಬ್ಕೊಂಡ್ರೆ ಆಗುತ್ತೆ. ಈ ಹಿಟ್ಟು ಹುಳಿ ಬರಬಾರ್ದು ಫ್ರೆಂಡ್ಸ್, ಅಂದರೆ ಫರ್ಮೆಂಟ್ ಆಗಬಾರ್ದು. ಇದನ್ನು ಫರ್ಮೆಂಟ್ ಮಾಡೋದಿಲ್ಲ, ಯಾಕೆಂದರೆ ಅದು ದೋಸೆ ಮತ್ತು ಎದೋಳೋದಿಲ್ಲ. ಹಾಗಾಗಿ ನೀವು ರಾತ್ರಿ ಮಾಡಿ ರುಬ್ಬಿ ಇಟ್ಕೊಳ್ಳೋದಾದರೆ ರುಬ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಟೈಮ್ ಇದ್ದರೆ ಮಾರನೇ ದಿವಸ ಬೆಳಗ್ಗೆ ಕೂಡ ರುಬ್ಕೋಬೋದು. ನೋಡಿ, ಈಗ ನಾನು 3 ಬ್ಯಾಚ್ ಕೂಡ ರುಬ್ಬಿಟ್ಟು 3ನೇ ಬ್ಯಾಚ್ಗೆ ಉಪ್ಪು ಹಾಕಿದ್ನಲ್ಲ, ಹಾಗಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನೀವು ಮಿಕ್ಸ್ ಮಾಡಿಕೊಂಡು ಇದನ್ನು ನಾನೀಗ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಫರ್ಮೆಂಟ್ ಖಂಡಿತ ಆಗಬಾರ್ದು, ನಾನು ಪದೇ ಹೇಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ದೋಸೆ. ಇದು ಯಾವುದ್ರದ್ದು ದೋಸೆ ಅಂತ ನೀವು ಹೇಳದೇ ಇದ್ದರೆ ನಿಮ್ಮ ಮನೆಯವ್ರಿಗೆ ಮನೇಲಿ ಯಾರಿಗೂ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಥರ ರುಬ್ಕೋಬೇಕು. ಇದು ಸ್ವಲ್ಪ ಮಂದ ಇದೆ. ಇವಾಗ ದೋಸೆ ಹಾಕ್ಕೊಳ್ಬೇಕಾದ್ರೆ ಹೇಗೆ ಹಾಕ್ಕೊಳ್ಬೇಕು ಅಂತ ನಾನು ತೋರಿಸ್ತೀನಿ. ನೋಡಿ, ಹಿಟ್ಟು ನಾನು ರುಬ್ಬಿದಾಗ ಸ್ವಲ್ಪ ಮಂದ ಇತ್ತು. ನೋಡಿ, ಈ ಹದಕ್ಕೆ ಬರಬೇಕು. ಅಂದರೆ ನೀರು ದೋಸೆ
ಹಾಕ್ಕೊಳ್ತೀವಲ್ಲ, ನೀರು ದೋಸೆ ಅಷ್ಟು ತೆಳ್ಳಗಾಗೋದು ಬೇಡ ಹಿಟ್ಟು, ಆದರೆ ನೆನ್ನೆ ರುಬ್ಬಿರೋ ಅಷ್ಟು ದಪ್ಪ ಇರಬಾರ್ದು. ಈಗ ದೋಸೆ ತವಕ್ಕೆ ಎಣ್ಣೆ ಚೆನ್ನಾಗಿ ಸವರ್ಕೋಬೇಕು, ಎಣ್ಣೆ ಹಚ್ಚಲೇಬೇಕು ಈ ದೋಸೆಗೆ, ಇಲ್ಲಾಂದರೆ ದೋಸೆ ಎದೋಳಲ್ಲ. ಪ್ರತಿ ದೋಸೆಗೂ ಎಣ್ಣೆ ಹಚ್ಚಲೇಬೇಕಾಗುತ್ತೆ. ಇವಾಗ ನೋಡಿ ದೋಸೆ ಹಾಕೊಳ್ಳೋಣ. ನೋಡಿ ಜಸ್ಟ್ ನೀರು ದೋಸೆ ಥರನೇ ದೋಸೆ ಹೆಂಚಕ್ಕಾದ್ಮೇಲೆ ನೀರು ದೋಸೆ ಥರನೇ ಹಾಕ್ಕೊಂಡ್ರೆ ಆಯಿತು. ನೋಡಿ ಸ್ವಲ್ಪ ಮಾತ್ರ ಇದು ಸ್ವಲ್ಪ ನೀರು ದೋಸೆಗಿಂತ ಸ್ವಲ್ಪ ಹಾರುತ್ತೆ ಹೊರಗಡೆ ಎಲ್ಲ, ನೀವು ಗಮನಿಸ್ಬೋದು. ನೋಡಿ ಒಂದು ಸ್ವಲ್ಪ ಹಾರುತ್ತೆ, ಬಟ್ ಪರವಾಗಿಲ್ಲ, ಹೆಲ್ದಿ ಅಲ್ವಾ. ಹಾಗಾಗಿ ಈಗ ಇದನ್ನು ಮುಚ್ಚಿ 1 ರಿಂದ 2 ನಿಮಿಷ ಬಿಡಬೇಕು. ಮುಚ್ಚಳ ತೆಗ್ದಾದ್ಮೇಲೆ 1 ನಿಮಿಷ ನೀವು ಬಿಡಬೇಕು ಅದನ್ನು, ಇಲ್ಲಾಂದರೆ ಅದು ಎದೋಳಲ್ಲ. 1 ನಿಮಿಷ ಬಿಡಬೇಕು ತವಾದಲ್ಲೇ. ಈಗ 1 ನಿಮಿಷ ಆಗಿದೆ ನೋಡಿ, ಸೈಡೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ನಾನು. ಎಷ್ಟು ನೀಟಾಗಿ ಎದೊಳುತ್ತೆ ಗೊತ್ತಾ, ಇದು ತೋರಿಸ್ತೀನಿ ನೋಡಿ. ನೀರು ದೋಸೆ ಥರನೇ, ನೀರು ದೋಸೆನೇ ಆ್ಯಕ್ಚುಲಿ ಹೇಳಬೇಕಂದ್ರೆ, ಬಟ್ ಬಾಳೆದಿಂಡೆ ಹಾಕಿರೋದಷ್ಟೇ. ನಿಮಗೆ ಗೊತ್ತೇ ಆಗಲ್ಲ ಯಾರಿಗೂ ಇದು ಬಾಳೆದಿಂಡೆ ಹಾಕಿರೋ ನೀರು ದೋಸೆ ಅಂತ. ಬಟ್ ನೀರು ದೋಸೆ ಅಷ್ಟು ಹಿಟ್ಟು ಅಷ್ಟು ಇದಿರಬಾರ್ದು, ಅಂದರೆ ಇನ್ನೂ ತೆಳು ಇರುತ್ತೆ, ಇನ್ನೂ ನೀರಿರುತ್ತೆ ನೀರು ದೋಸೆ ಹಿಟ್ಟು. ಹಾಗಾಗಿ ಮತ್ತೆ ನೋಡಿ ಎಣ್ಣೆ ಹಚ್ಬಿಟ್ಟು ಸೇಮ್ ಅದೇ ಥರ ದೋಸೆ ಹಾಕ್ಕೊಂಡ್ರೆ ಆಯಿತು. ಪದೇ ಪದೇ ಎಣ್ಣೆ ಹಚ್ಚಲೇಬೇಕು. ಏನು ಟ್ರಿಕ್ಸ್ ಗೊತ್ತಾ, ಈಗ ಫಸ್ಟ್ ಒಂದು ದೋಸೆಗೆ ನೀವು ಎಣ್ಣೆ ಹಚ್ಚಿರ್ತೀರಲ್ಲ, ಸೆಕೆಂಡ್ ದೋಸೆಗೆ ಅದು ಮುಚ್ಚಳ ತೆಗೆದಾದ್ಮೇಲೆ ಅದರಲ್ಲಿ ದೋಸೆ ಮುಚ್ಚಳದಲ್ಲಿ ಸ್ವಲ್ಪ ಸೆಕೆ ಹಬ್ಬೆ ಇರುತ್ತೆ, ಅದನ್ನು ನೀವು ಎಣ್ಣೆ ಹಾಕ್ಕೊಂಡ್ರೆ ನೆಕ್ಸ್ಟ್ ದೋಸೆ ಎಲ್ಲ ಅದೇ ಎಣ್ಣೆ ಹಚ್ಚೋದ್ರಿಂದ ಬೇಗ ಎದೋಳುತ್ತೆ. ಅದೊಂದು ಟ್ರಿಕ್ಕು, ನೀವು ಟ್ರೈ ಮಾಡಿ ನೋಡಿ. ಆ ಟ್ರಿಕ್ನ ಯೂಸ್ ಆಗುತ್ತಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಮನೇಲಿ ಯಾರಾದರೂ ಈ ಥರ ಯಾವುದಾದ್ರು ಪದಾರ್ಥ ತಿನ್ನಲ್ಲ ಅಂತಂದರೆ ಈ ಥರ ಟ್ರಿಕ್ಸ್ ಮಾಡಿ ಅವ್ರಿಗೆ ಹೊಟ್ಟೆಗೆ ಸೇರಿಸೋ ಥರ ಮಾಡಬೇಕು. ಯಾಕೆಂದರೆ ಬಾಳೆದಿಂಡಲ್ಲಿ ಯಥೇಚ್ಛವಾಗಿ ವಿಟಮಿನ್ಸು ಮಿನರಲ್ಸ್ ಎಲ್ಲ ಜಾಸ್ತಿ ಇರುತ್ತೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಗೊತ್ತೇ ಇರುತ್ತೆ ನಿಮಗೆ, ಕಿಡ್ನಿಲಿ ಸ್ಟೋನ್ ಇದ್ದರೆ ಮತ್ತು ಕೂದಲು ಏನಾದರೂ ಹೊಟ್ಟೆಗೆ ಸೇರಿದರೆ ಎಲ್ಲ ಕರಗಿಸುತ್ತೆ. ಬಾಳೆದಿಂಡನ್ನ ನೀರು ಕೂಡ ಜ್ಯೂಸ್ ಮಾಡಿಕೊಂಡು ಅಥವಾ ಅದನ್ನು ರುಬ್ಬಿಟ್ಟು ಕುಡಿತಾರೆ ನೋಡಿ. ಈ ಥರ ಸುಲಭವಾಗಿ ಮಾಡ್ಕೋಬೋದು, ಯಾರಿಗೂ ಗೊತ್ತೇ ಆಗಲ್ಲ. ನೀವು ಹೇಳಿದರೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ ಏನು ದೋಸೆ ಅಂತ. ಸುಲಭವಾಗಿ ತಿಂದು ಮುಗಿಸ್ತಾರೆ, ಗೊತ್ತೇ ಆಗಲ್ಲ. ಮಕ್ಕಳು ಕೂಡ ತಿಂತಾರೆ, ನಮ್ಮ ಮನೇಲಿ ಮಕ್ಕಳು ಕೂಡ ತಿಂತಾರೆ ಗೊತ್ತಾ ಈ ದೋಸೆನ. ಏನೂ ಕಷ್ಟನೇ ಇಲ್ಲ. ಅದಕ್ಕೊಂದು ಚೆನ್ನಾಗಿರೋ ಚಟ್ನಿ ಮಾಡಿಬಿಟ್ರೆ, ನಮ್ಮ ಮನೇಲಿ ದೊಡ್ಡವರಂತೂ 3 ರಿಂದ 5 ದೋಸೆ ತಿಂತಾರೆ, ಚಿಕ್ಕವರು 2 ದೋಸೆ ಖಂಡಿತ ತಿಂತಾರೆ. ನೀವು ಇದೇ ದೋಸೆ ಈ ಥರನೇ ಬಾಳೆದಿಂಡು ತಂದು ದೋಸೆ ಟ್ರೈ ಮಾಡಿಬಿಟ್ಟು ಹೇಗೆ ಬಂತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದನ್ನು ಮಾವಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಚಟ್ನಿನೂ ಸುಲಭವಾಗಿ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು. ತುಂಬ ಸುಲಭ ಮಾಡೋದು, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಈ ದೋಸೆನ ನೋಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ತಿಳಿಸಿ. ನಾನೀಗ ನಿಮಗೆ ಅದನ್ನು ಮುರಿದ್ಬಿಟ್ಟು ತೋರಿಸ್ತೀನಿ. ಎಷ್ಟು ಸಾಫ್ಟ್ ಇರುತ್ತೆ ಗೊತ್ತಾ ಈ ದೋಸೆ, ತುಂಬ ಸಾಫ್ಟ್ ಇರುತ್ತೆ ನೋಡಿ, ತುಂಬ ಸಾಫ್ಟ್ ಇರುತ್ತೆ ನೋಡಿ, ತುಂಬ ರುಚಿ ಇರುತ್ತೆ. ಮತ್ತು ನಿಮ್ಮ ನೀರು ದೋಸೆಗಿಂತನೂ ಇದು ರುಚಿ ಇರುತ್ತೆ. ನೀರು ದೋಸೆ ರುಚಿನೇ ಬೇರೆ, ಇದು ಬಾಳೆದಿಂಡು ಹಾಕಿರೋದ್ರಿಂದ ಇದು ರುಚಿನೇ ಬೇರೆ, ಸ್ವಲ್ಪ ಘಮನೂ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂತಂತ ಮತ್ತು ಕಮೆಂಟಲ್ಲಿ ತಿಳಿಸಿ. ನನ್ನ ಈ ರೆಸಿಪಿನ ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡದಿರೋರು ಮರೀದಂಗೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ರೆಸಿಪಿನ ಶೇರ್ ಮಾಡಿ, ಅವ್ರಿಗೂ ಹೇಗೆ ಬಂತಂತ ಹೇಳಕ್ಕೆ ಹೇಳಿ. ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.